ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಕೋಲ್ಡ್ ಹಾರ್ಡ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಬಂದ್ಬಿಟ್ಟು ದೇಶದಲ್ಲಿ ನಡೆಯುತ್ತಿರುವ ಎಲ್ಲ ಕೃತ್ಯಗಳಿಗೆ ಕಾರಣ ಯಾರು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ನಮಗೆ ಹುಡ್ಕೊಂಡು ಹೋದಾಗ ಸಿಕ್ಕಂಥ ಉತ್ತರ ಭಾಳ ವಿಭಿನ್ನವಾಗಿದೆ. ಕೆಲವು ಜನಕ್ಕೆ ಅಚ್ಚರಿ ಅನ್ನಿಸ್ಬೋದು, ಏನಪ್ಪ ಇದೇನ ನಿಜವಾದ ಉತ್ತರ ಅಂತ ಅನ್ನಿಸ್ಬೋದು. ಸ್ವಲ್ಪ ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ನಿಜವಾದ ಕಾರಣ ಯಾರು. ಇಷ್ಟೊಂದು ಮರ್ಡರ್ ನಡೀತಿದೆ, ಇಷ್ಟೊಂದು ರೇಪ್ಗಳು ನಡೀತಿದೆ ದೇಶದ ಎಲ್ಲೆಡೆ. ಯಾವುದಾದ್ರೂ ಒಂದು ಮರ್ಡ್ರ್ ಆಗುತ್ತೆ ಅಥವಾ ರೇಪ್ ಆಗುತ್ತೆ, ಅವಾಗ ನಾವೆಲ್ಲ ಏನು ಮಾಡ್ತೀವಿ, ದಂಗೆ ಹೇಳ್ತೀವಿ, ಹೋರಾಟ ಮಾಡ್ತೀವಿ, ಸ್ವಲ್ಪ ದಿನ ನ್ಯೂಸ್ ಆಗುತ್ತೆ, ಅದಾದಮೇಲೆ ಮರ್ತು ಬಿಡ್ತೀವಿ. ಹೌದು, ಪೊಲಿಟಿಷಿಯನ್ಸ್ ಹಿಂಗೇನೆ ಯಾವುದೇ ಸೀರಿಯಸ್ ಆ್ಯಕ್ಷನ್ಸ್ ತೊಗೋತಾ ಇಲ್ಲ. ಈ ಸರ್ಕಾರ ಬಂದಾಗಿಂದ ಈ ಥರ ಆಯಿತು, ಆ ಸರ್ಕಾರ ಇದ್ದಾಗ ಹಾಗಾಯಿತು, ಈ ಥರ ಒಂದು ಸರ್ಕಾರದ ಮೇಲೆ ಧೋರಣೆ ಮಾಡೇ ಮಾಡ್ತೀವಿ. ಈ ಸರ್ಕಾರದ ಮೇಲೆ, ಇಲ್ಲಾಂದರೆ ಇನ್ನೊಂದು ಸರ್ಕಾರದ ಮೇಲೆ. ಇಲ್ಲ ಪೊಲೀಸ್ ಇಲಾಖೆಯವರು ಏನೂ ಮಾಡ್ತಾ ಇಲ್ಲ, ಇವ್ರದ್ದು ಏನೇ ದರ್ಪ ಇದ್ರು ಬಡವ್ರ ಮೇಲೆ, ಶ್ರೀಮಂತರ ಮೇಲೆ ಇವ್ರದ್ದು ಇಲ್ಲ, ಈ ಥರ ಒಂದು ಕೆಲವೊಂದು ಹೇಳಿಕೆಗಳನ್ನ ನಾವು ಕೊಡ್ತೀವಿ. ಇದಕ್ಕೆಲ್ಲ ಕಾರಣ ಯಾರು? ಇಷ್ಟೊಂದು ರೇಪ್ಗಳಾಗ್ತಾ ಇದೆ. ಈಸಿಯಾಗಿ ಯಾರು ಬೇಕೋ ಅವ್ರನ್ನ ರೋಡಲ್ಲಿ ನಿಂತಿರ್ತಾರೆ, ಒಟ್ಟು 3-4 ಜನ ಮಚ್ಚ ತೊಗೊಂಡು ಕೊಚ್ಚಾಕ್ಬಿಡ್ತಾರೆ ಅಲ್ಲೇ. ಈ ಥರ ಆಗ್ತಾನೇ ಇದೆ. ಎಷ್ಟೊಂದು ನಾವು ದಿನೇ ಬಿಡಿ ನೋಡ್ಬೇಕಂದ್ರೆ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಒಂದು ಕೊಲೆ ಆಗಿಬಿಟ್ಟಿರ್ತದೆ, ಭಾಳ ಈಸಿಯಾಗಿನೇ. ಸೊ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ವೀಡಿಯೋಸ್ ನೋಡ್ತಾನೆ ಇರ್ತೀವಿ, ಅದು ಕಾಮನ್ ಆಗಿಬಿಟ್ಟಿದೆ ಎಲ್ಲರಿಗೂ. ಹೌದಾ, ಅಲ್ಲೊಂದು ಕೊಲೆನ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಯಾವುದೇ ಒಂದು ರೇಪ್ ಪ್ರಕರಣ ಆಗಿರ್ಬೋದು, ಸೌಜನ್ಯ ಕೇಸ್ ಆಗಿರ್ಬೋದು, ಹಲವಾರು ಪ್ರಕರಣಗಳಿದೆ ಅಲ್ಲಿ. ಹೈಲೈಟ್ ಆಗಿರೋ ಒಂದಿಷ್ಟಷ್ಟೇ. ಇವಕ್ಕೆಲ್ಲ ಯಾರು ಕಾರಣ? ಇಷ್ಟು ಕ್ರೂರವಾಗಿ ರೇಪ್ ಆಯಿತು. ನಾವಂತೀವಿ ಯಾವುದೋ ಒಂದು ಮನೆತನ ಕಾರಣ, ಕೆಟ್ಟ ಹೊಲಸು ರಾಜಕಾರಣ ಇದೆಯಲ್ಲ ಇದೇ ಕಾರಣ, ಈ ಪೊಲೀಸ್ ಇಲಾಖೆ ಇದಾರಲ್ಲ ಇವರೇ ನೆಟ್ಟೆ ಕೆಲಸ ಮಾಡಲ್ಲ ಇವರೇ ಕಾರಣ ಅಂತ ನಾವು ಅಂತೀವಿ. ಯಾರು ನಿಜವಾಗ್ಲೂ? ಹೌದು, ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಈ ಎಲ್ಲ ಏನು ನಡೆದಿದ್ದಾವೆ ಕೃತ್ಯಗಳಕ್ಕೆ ಇದಕ್ಕೆ ಒಬ್ಬರೇ ಕಾರಣ. ಒಂದು ಹೇಳ್ತೀನಿ ಕ್ಲಿಯರ್ ಕಟ್ ಆಗಿ, ಇದಕ್ಕೆ ಪೊಲಿಟಿಷಿಯನ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ, ಪೊಲೀಸ್ ಇಲಾಖೆಗೂ ಸಂಬಂಧ ಇಲ್ಲ. ಆ ಕೃತ್ಯ ಮಾಡಿದಾರಲ್ಲ ಅವ್ರದ್ದು ತಪ್ಪಿಲ್ಲ ಇದರಲ್ಲಿ ತಪ್ಪು ಯಾರ್ದಂದರೆ ನಾವೇ. ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂದರೆ ನಾವೇ, ಜನಗಳಿದ್ದೀವಲ್ಲ, ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಕಾರಣ ಇದಕ್ಕೆ. ಹೇಗೆ ನಾವು ಕಾರಣ ಅನ್ನೋದಾದರೆ, ಒಂದು ತಿಳ್ಕೊಳ್ಳಿ, ಒಂದು ವ್ಯವಸ್ಥೆ ಇದೆ ಅಂದ್ಕೊಳ್ಳಿ. ಈಗ ರಾಜರ ಆಳ್ವಿಕೆ ಇದೆ. ಒಬ್ಬ ರಾಜ ಇದ್ದಾಗ ಏನು ಮಾಡ್ತಾನೆ, ಅವನು ಓವರಾಗಿ ತನ್ನ ಪವರ್ನ ಎಕ್ಸಸೈಸ್ ಮಾಡ್ತಾನೆ. ಅವನ ಅಧಿಕಾರನ ಪ್ರತಿಯೊಂದು ಅವನು ಹೇಳ್ದಂಗೆ ಆಗಬೇಕು. ಅವನೇನೇ ನಿರ್ಧಾರ ತೊಗೊಂಡ್ರು, ಈಗ ರಾಜ ತೊಗೊಂಡ ಪಾಪ ಜನಗಳು ಅಮಾಯಕರು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇಲ್ಲಿ ಏನು ಮಾಡಿದ್ವಿ, ರಾಜನ ಆಳ್ವಿಕೆ ಮುಕ್ತ ಮಾಡಿದ್ವಿ, ಬ್ರಿಟಿಷರು ಆಳ್ತಿದ್ರು ಅದನ್ನು ಮುಕ್ತ ಮಾಡಿದ್ವಿ, ಎಲ್ಲನೂ ಮುಕ್ತ ಆಗಿ ಪ್ರಜೆಗಳೇ ನೀವೇ ನಾಯಕರು ಅಂತ ಹೇಳ್ಬಿಟ್ಟು ಪ್ರಜಾಪ್ರಭುತ್ವನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ. ಇದನ್ನು ಮಾಡ್ಕೊಂಡ್ಮೇಲೆ ಏನಾಗುತ್ತೆ ಅಂದರೆ, ಸಪೋಸ್ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ. ಈಗ ಒಂದು ತಾಲೂಕು ಒಂದು MLAನ ಆಯ್ಕೆ ಮಾಡ್ತೀವಪ್ಪ. ಒಂದು MLAನ ಆಯ್ಕೆ ಮಾಡಬೇಕಾದ್ರೆ ನಾವು ಯಾವ ಥರ ಮಾಡ್ತೀವಿ ಹೇಳಿ? ಒಂದು ಜಾತಿ ಆಧಾರದ ಮೇಲೆ ನೋಡ್ತೀವಿ, ಹೆಂಗೆ ದುಡ್ಡು ಖರ್ಚು ಮಾಡ್ತಾರೆ, ಇವನು ನಮ್ಮವ ಇವನು ನಿಮ್ಮವ ಅಂತ. ಈ ಕಾನ್ಸೆಪ್ಟ್ ಆ್ಯಕ್ಚುಲಿ ಪ್ರಜಾಪ್ರಭುತ್ವ ಇರೋದೇನೋ, ನಾವು ಎಲ್ಲರೂ ಒಂದೇ. ನೋಡಪ್ಪ, ನೀನೊಬ್ಬ ಕೆಲಸಗಾರ, ನಮಗೋಸ್ಕರ ನೀನು ಕೆಲಸ ಮಾಡಬೇಕು, ಈ ಥರ ಇದೆ, ನಮಗೋಸ್ಕರ ನೀನು ದುಡಿಬೇಕು, ಅದಕ್ಕೆ ನೀನು ನಾಯಕ ಅಂತ ಹೇಳ್ಬಿಟ್ಟು ನಿನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಆ್ಯಕ್ಚುವಲ್ ರಿಯಾಲಿಟಿ ಇರೋದು ಹಿಂಗೇನೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾತಿಗಳು, ಮೇಲ್ಜಾತಿ ಕೀಳ್ಜಾತಿ ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ. ಬಟ್ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಎಲೆಕ್ಷನ್ಗೆ ಯಾವನು 5,000 ಕೊಡ್ತಾನೆ, 2,000 ಕೊಡ್ತಾನೆ, ಆ ಥರ ನೋಡ್ಬಿಟ್ಟಿದ್ದೀವಿ. ಫಸ್ಟ್ ಏನು ಮಾಡ್ತೀವಿ, 2,000ಕ್ಕೆ ನಾವು ಓಟ್ಗಳನ್ನ ಮಾರ್ಕೋತೀವಿ. ಇದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಇಲ್ವಾ, ನಮ್ಮ ಕ್ಯಾಸ್ಟವನು ನಮ್ಮ ಧರ್ಮದವನು ಅಂದ್ಕೊಂಡು ಒಂದಿಷ್ಟು ಓಟ್ ಹಾಕ್ತೀವಿ. ನಮ್ಮ ಫ್ಯೂಚರ್ ಬಗ್ಗೆ ನಮಗೆ ಬೇಕಿಲ್ಲ. ಈಗೇನಾಗುತ್ತೆ, MLA ಆಗ್ಬಿಟ್ಟು ಅವ್ನು ಗೆಲ್ತಾನೆ. ಗೆದ್ದಾದ್ಮೇಲೆ ಏನು ಮಾಡ್ತೀವಿ, ದುಡ್ಡು ಇಸ್ಕೊಂಡಿರ್ತೀವಿ, ತಿರ್ಗಾ ಕೆಲಸ ಆಗಿಲ್ಲ ಅಂತ ಅವನಿಗೆ ಪ್ರಶ್ನೆ ಮಾಡ್ತೀವಿ. ಈ ಕಡೆ ನಮಗೆ ದುಡ್ಡು ಬೇಕು, ತಿರ್ಗಾ ಮತ್ತು ಅವ್ನು ಖರ್ಚು ಮಾಡಿರ್ತಾನಲ್ಲ ಒಂದು 100 ಕೋಟಿ, ಅದನ್ನು ಅವನು ರಿಕವರ್ ಮಾಡ್ಕೋಬೇಕಲ್ವ ಅವನ ಟರ್ಮಲ್ಲಿ. ಸೊ ಇದನ್ನು ಕೇಳ್ತೀವಿ, ಅದನ್ನು ಮಾಡ್ತೀವಿ, ಒಳ್ಳೆ ಟೈಮ್ ಪಾಸ್ ನಮಗೆ. ಮೋರ್ ಓವರ್ ನೀವು ಒಂದು ತಿಳ್ಕೊಳ್ಳಿ, ಯಾವುದೋ ಒಂದು ಜಾಗ ಇದೆ, ಆ ಜಾಗದಲ್ಲಿ ಒಂದು ರೇಪ್ ನಡೀತಪ್ಪ, ಯಾವುದೋ ಒಂದು ದೊಡ್ಡ ಕುಟುಂಬದಿಂದನೇ ರೇಪ್ ನಡೀತು ಅಂತಾನೆ ಅನ್ಕೊಳ್ಳೋಣ. ಇಲ್ಲಿ ಒಂದು ನೀವು ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ, ಅಲ್ಲೊಬ್ಬ ಅಧಿಕಾರಿ ಬರ್ತಾನೆ. ಈಗ MLA ಎಂಥವನ್ನ ಗೆಲ್ಲಿಸ್ಬಿಟ್ಟಿದ್ದೀರಾ ನೀವು, ಈಗೇನೋ ಮರಳು ದಂಧೆ, ಆ ಚಟುವಟಿಕೆ ಈ ಚಟುವಟಿಕೆ ಬೇಕು ಅಂತೇಳ್ಬಿಟ್ಟು ಇವ್ನು ಇದ್ಬಿಟ್ರೆ ಒಳ್ಳೆಯದು, ನಮಗೆ ಎಲ್ಲ ಕೆಲಸಕ್ಕೂ ಅನುಕೂಲ ಆಗ್ತಾನೆ ಅಂತೇಳ್ಬಿಟ್ಟು ಅವನ್ನ ಗೆಲ್ಲಿಸ್ತೀರಾ. ಈಗ ಅವನು ಏನು ಮಾಡ್ತಾನೆ, ಅವ್ನು ಗೆದ್ದಿರೋದು ಏನಕ್ಕೆ? ಒಂದಿಷ್ಟು ದುಡ್ಡು ಮಾಡ್ಕೊಳಕ್ಕಂತಾನೆ ಗೆದ್ದಿರೋದು. ಯಾರಿಗೇನು ದರ್ದ? ಒಬ್ಬನು ಬಂದ್ಬಿಟ್ಟು ಪ್ರಜಾ ಸೇವೆ ಮಾಡ್ಕೊಂಡು, ಮನೆ ಹಾಳು ಮಾಡ್ಕೊಂಡು, ಇದಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಂಡು
ಅಲ್ಲ, ತಲೆ ಕೆಟ್ಟಿದೆಯಾ? ಸ್ವಲ್ಪ ನಾವು ಯೋಚನೆ ಮಾಡಬೇಕು. ಏನಕ್ಕೆ ಎಲೆಕ್ಷನ್ ನಿಲ್ತಾರೆ, ಏನಕ್ಕೆ ಗೆಲ್ತಾರೆ, ಯಾಕೆ ಅಷ್ಟೊಂದು ಪ್ರಜಾಸೇವೆ ಮಾಡೋಂಥ ಆಸೆ ಇದೆಯಾ ಅವ್ರಿಗೆ? ನಿಜವಾಗ್ಲೂ ಇಲ್ಲ. ಈಗೇನಾಗುತ್ತೆ ಅಂದರೆ, ಈಗ ಪೊಲೀಸ್ ಸ್ಟೇಷನ್ಸ್ ಇರುತ್ತೆ, ಬೇಕಾಗಿರೋಂಥ ಅಧಿಕಾರನ ಪೋಸ್ಟಿಂಗ್ಸಿಗೆ ಹಾಕ್ಕೋತಾರೆ. ಪೋಸ್ಟಿಂಗ್ಸಿಗೆ ಹಾಕೊಂಡ್ಮೇಲೆ ಒಬ್ಬ ಅಧಿಕಾರಿಗೆ ಎಷ್ಟು ಕಷ್ಟಗಳು ಇರ್ತವೆ ಅಂದರೆ ನಾವು ಅಂದ್ಬಿಡ್ತೀವಿ ಈಸಿಯಾಗಿ, ಪೊಲೀಸ್ ಹಾಗೆ ಹೀಗೆ ಸರಿಯಾಗಿ ಕೆಲಸ ಮಾಡಲ್ಲ, ಲಂಚ್ ಬಾಕ್ರು ಹಾಗೆ. ಹೌದು, ಇದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕೆ ಕಾರಣ ಯಾರು? ನಾವೇ. ದುಡ್ಡು ಕೊಟ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ದುಡ್ಡು ಕೊಟ್ಟು ಎಂಕರೇಜ್ ಮಾಡಿ ಲಂಚ ಕೊಡೋಂಗೆ ಮಾಡಿದ್ದೆ ನಾವು. ಪ್ರತಿಯೊಂದಕ್ಕೂ ನಾವೇ ಕಾರಣ. ಈಗ ಒಂದು ಯಾವುದೋ ಕಾರ್ ಸಿಗಾಕೊಳ್ತು, ಡ್ರಂಕ್ ಆ್ಯಂಡ್ ಡ್ರೈವ್ ಹಿಡಿದ್ರು, ಕೋರ್ಟ್ಗೆ ಹೋದ್ರೆ 12,000, ಒಂದು 3,000 ಕೈ ಕೊಟ್ಬಿಡೋಣ, ಕಾರ್ ಬಿಡಿಸ್ಕೊಂಬಿಡೋಣ ಅಂತ ಹೋಗ್ಬಿಡೋದು. ಮತ್ತು ಮರುದಿನ ಪೊಲೀಸ್ ಲಂಚ ಬಾಕರು ಅಂತ ಹೇಳ್ಬಿಡೋದು. ರುಚಿ ಹತ್ಸೋದು ಇವರೇ, ಮತ್ತು ಹಿಂದೆಯಿಂದ ಮಾತಾಡೋದು ಇವರೇ. ಒಂದು ತಿಳ್ಕೊಳ್ಳಿ, ಒಂದು ಅಧಿಕಾರಿನ ಪೋಸ್ಟಿಂಗ್ಸ್ ಹೆಂಗೆ ಹಾಕ್ಸ್ಕೊತಿದ್ದಾರೆ ಅಂದರೆ, ಇವಾಗ ಇವ್ರು ನಮ್ಗೆ ಹೆಲ್ಪ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಆ ಅಧಿಕಾರಿನ ಹಾಕ್ಸ್ಕೊತಾರೆ. ತಾವು ಮಾಡೋ ಕೃತ್ಯಗಳಿಗೆ ಅವ್ನು ಸೈಲೆಂಟಾಗಿರಬೇಕು. ಹೋಗ್ಲಿ, ಅವನು ಸೀರಿಯಸ್ ಆಗಿ ವರ್ಕ್ ಮಾಡ್ದ, ಎಲ್ಲರನ್ನ ಎದುರಾಕೊಂಡು ಮಾಡ್ದ ಅಂದರೆ ಅವನಿಗೆ ಪ್ರೆಷರ್, ಮಿನಿಸ್ಟ್ರ್ ಕಡೆಯಿಂದ ಪ್ರೆಷರ್, ಹೈಯರ್ ಅಥಾರಿಟಿ ಇರ್ತಾರಲ್ಲ, DGP IGP ಅವರಿಂದ ಪ್ರೆಷರು, ಕಮಿಷನರಿಂದ ಪ್ರೆಷರು, ಇವರು ಎಲ್ಲರಿಂದ ಪ್ರೆಷರ್ ಕೊಡಿಸ್ತೀರ. ಇದಕ್ಕೆ ಕಾರಣ ಯಾರು? ನೀವು ಗೆಲ್ಸಿದ್ರಿ MLA, ಅವ್ನು ಬೇಕಾಗಿರೋನ್ನ ಪೋಸ್ಟಿಂಗ್ಸ್ಗೆ ಹಾಕೊಂಡ. ಈಗ ಅವ್ನು ಕೆಲಸ ಮಾಡೋಕ್ಕೂ ಆಗಲ್ಲ. ಅವ್ನು ನಿಯತ್ತಾಗಿದ್ದ ಅನ್ಕಳೆ, ಒಂದು ಅವ್ನು ಸಾಯಬೇಕು, ಇಲ್ಲ ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಇಲ್ಲ ಅವನಿಗೆ ವಿವಿಧ ರೀತಿ ಟಾರ್ಚರ್ ಕೊಡ್ತಾರೆ, ಅವ್ನು ಕೆಲಸ ಆಗ್ಲಾರ್ದಂಗೆ ಮಾಡಾಕ್ತಾರೆ. ಮೂಲ ಎಲ್ಲಿ ಸ್ಟಾರ್ಟ್ ಆಯಿತು ಅದನ್ನು ನೋಡ್ಕೊಳ್ಳಿ. ಮೂಲ ಎಲ್ಲಿ? ನೀವು ಗೆಲ್ಲಿಸ್ತಿರೋ ಒಬ್ಬ MLA ಅವನು ಫುಲ್ಲು ಕರಪ್ಷನ್ ಸ್ಟಾರ್ಟ್ ಮಾಡಿಸ್ತಾನೆ, ಎಲ್ಲ ಕಡೆನೂ ದುಡ್ಡಿಂದನೇ ನಡೆಯಂಗೆ ಮಾಡ್ತಾನೆ. ಈಗ ನೀವೇನು ಬಡ್ಕತ್ತೀರ? ಅಲ್ಲೊಂದು ರೇಪ್ ಆಯಿತು, ಸರಿಯಾಗಿ ತನಿಖೆ ಮಾಡಲಿಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತೀರ. ಏನು ರೀ, ಆ ರಾಜಕಾರಣಿಗಳನ್ನ ಗೆಲ್ಲಿಸ್ಬಿಟ್ಟು ಚೂ ಬಿಡೋರೇ ನೀವು, ಮತ್ತು ತಿರ್ಗಾ ಕೆಲಸ ಮಾಡ್ತಿಲ್ಲ ಅಂತ ಹೇಳೋರು ನೀವು. ಇದು ಯಾವ ಥರ? ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಯಾರು ನಿಜವಾದ ವೈರಿಗಳು, ಯಾರು ನಿಜವಾದ ಕೃತ್ಯಕ್ಕೆ ಕಾರಣ ಯಾರು ಅಂದರೆ ನಾವುಗಳೇ. ನಮ್ಮ ಯೋಗ್ಯತೆಗೆ ಒಬ್ಬ ಲೀಡ್ರನ್ನ ಗೆಲ್ಸೋಂಥ ಒಂದು ಯೋಗ್ಯತೆ ಕೂಡ ನಮಗಿಲ್ಲ. ಕರೆಕ್ಟಾಗಿ ಹೇಳ್ಬೇಕು, ಎಂಥ ಲೀಡ್ರನ್ನ ಚೂಸ್ ಮಾಡ್ಬೇಕು ನಾವು ಗೊತ್ತೇ ಇಲ್ಲ ನಮಗೆ. ನಮ್ಮ ಬರೀ ಜಾತಿ, ರಿಲಿಜಿಯನ್ನು, ದುಡ್ಡು, ಇಲ್ಲ ಅವ್ನು ಇಷ್ಟ ಆಗಲಿಲ್ಲ ನನಗೆ, ಅವ್ನು ಬೇಡ ಇವನು. ಒಂದು ಮ್ಯಾನಿಫೆಸ್ಟಲ್ಲಿ ಈ ಫ್ರೀ ಬಸ್ ಫ್ರೀ ಕೊಡ್ತಾರೆ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾರೆ, ಇವೆಲ್ಲ ಏನಕ್ಕೆ ಉಪಯೋಗ? ಇನ್ನೂ ನಮ್ಮನ್ನು ಬೀದಿ ಬಿಕಾರಿಗಳ ಥರ ನೋಡಿಬಿಟ್ಟು ಕೊಡ್ತಾ ಇರೋದು ಅದನ್ನು. ಅದ್ರ ಬದಲು ಎಜುಕೇಷನ್ ರಿಲೇಟೆಡೋ ಅಥವಾ ಮೆಡಿಕಲ್ ಹಾಸ್ಪಿಟಲ್ಸ್ ರಿಲೇಟೆಡ್ ಅದು ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟ್ರ್ ಮಾಡಿ ಅಂತ ಕೇಳ್ಕೊಬೋದಲ್ವ? ಯಾವುದಾದ್ರೂ ಒಂದು ಎಲೆಕ್ಷನಲ್ಲಾದರೂ ಕೇಳ್ಕೊತೀರಾ? ಕೇಳ್ಕೊಳ್ಳಲ್ಲ. ಸೊ ಈ ಕೃತ್ಯಗಳಿಗೆ ಕಾರಣ ಏನು? ಈಗ ಕಾನೂನು ಎಲ್ಲಿಂದ ಬರುತ್ತೆ ರೀ? ನೀವು ಯಾವುದೇ ಒಂದು ಓಟ್ಗಳಾಗ್ತೀರಾ, ಏನಾದರೂ ಕೇಳ್ಕೊಬೇಕಾದ್ರೆ ಹೆಂಗೆ ಕೇಳ್ಕೊತೀರಾ ನೀವು? ಆಯಿತು, ಒಂದಿಷ್ಟು ಅದು ಇದು ಅಂತ ಮೇಲ್ನೋಟ ಕೇಳ್ಕೊತೀರಾ, ಓಕೆ. ಎಷ್ಟು ತೊಂದರೆಗಳಿದೆ ರಾಜ್ಯದಲ್ಲಿ, ಇವೆಲ್ಲ ಎಷ್ಟು ಸಾಲ್ವ್ ಆಗೋಂಥವು ಇದ್ದಾವೆ, ಇವೆಲ್ಲ ಇಶ್ಯೂಸ್ ಪೆಂಡಿಂಗ್ ಆಗ್ತಾಯಿದೆ. ಪೆಂಡಿಂಗ್ ಆಗೋಕ್ಕೆ ಕಾರಣ ಯಾರು? ನಾವುಗಳೇ. ಫಸ್ಟ್ ಏನು ಮಾಡ್ತೀವಿ, ಇವ್ರನ್ನ ಗೆಲ್ಲಿಸ್ತೀವಿ, ಅಲ್ಲಿ ಬಿಡ್ತೀವಿ. ಇವ್ರೇನು ಮಾಡ್ತಾರೆ, ಎಲ್ಲ ಅಧಿಕಾರಿಗಳ ಮೇಲೆ ದರ್ಪ ತೋರಿಸ್ತಾರೆ. ಅಧಿಕಾರಿಗಳು ಏನು ಮಾಡ್ತಾರೆ? ಈಗ ನೀವೇ ತಿಳ್ಕೊಳ್ಳಿ, ನೀವೇ ಒಂದು ಅಧಿಕಾರಿ, ಎಲ್ಲರನ್ನ ಎದುರಾಕೊಂಡು ನಿಮ್ಮ ಮನೆಯನ್ನು ಬೀದಿ ಪಾಲು ಮಾಡ್ತೀರಾ ನೀವು? ಆಗಲ್ಲ, ಸಾಧ್ಯ ಇಲ್ಲ. ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀನೇನು ಮಾಡಿದೆ ಅನ್ನೋದು ಬರಲ್ಲ. ನಾವೆಲ್ಲರೂ ಓಟ್ ಹಾಕಿರೋದು, ಒಬ್ಬ ಓಟ್ ಹಾಕಿದಕ್ಕೆ ಒಬ್ಬ MLA ಆಗಲ್ಲ, ತಿಳ್ಕೊಳ್ಳಿ. ಈಗ ಯಾವನೋ ಒಬ್ಬ ಹೋರಾಟಕ್ಕೆ ಹೋಗಿ ನಿಂತ್ಕೊತಾನೆ, 20 ಜನ ನಿಂತಿರ್ತಾರೆ, ಮಿಕ್ಕಿದವ್ರು ಯಾರು ಬರ್ತಾರೆ ಹೋರಾಟಕ್ಕೆ? ಯಾರೂ ಬರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಕಮೆಂಟ್ ಹಾಕ್ಬೋದು, ಹಂಗೆ ಹಿಂಗೆ ಮಾಡ್ಬೋದು. ನಾನು ಹಲವಾರು ಬಾರಿ ಪತ್ರ ಬರೆದೆ ರಾಜ್ಯಪಾಲರಿಗೆ, ಪ್ರತಿಯೊಬ್ಬರಿಗೂ ಪತ್ರಗಳು ಬರೆದೆ. ನನ್ನ ಎಫರ್ಟ್ ನಾನು ಹಾಕಿದೆ, ನಾನು ಮಾಡಿದೆ. ಏನು ಯೂಸು? ಮಾಡ್ತಾನೆ ಇದ್ದೀವಿ. ಎಲ್ಲ ಕಳಿಸಿದಂಥ ಒಂದು ರೆಸಿಪ್ಟ್ಸ್ ಏನಿರುತ್ತೆ ಅವು ಮೇಂಟೈನ್ ಮಾಡ್ತಾ ಇದ್ದೀವಿ. ಒಬ್ಬ ಭಾರತೀಯ ಪ್ರಜೆಯಾಗಿ ಏನು ಮಾಡಬೇಕು, ಪ್ರತಿಯೊಬ್ಬರು ಕೂಡ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು ಯಾವುದಾದ್ರೂ ಒಂದು ರೀತಿಯಲ್ಲಿ. ಈಗ ಆ MLA ಅಷ್ಟೆಲ್ಲ ಮಾಡಿ ಟಾರ್ಚರ್ ಕೊಟ್ಟಿರ್ತಾನೆ, ನಿಮ್ಮ ಏರಿಯಾದಲ್ಲಿ ರೋಡ್ ನೆಟ್ಗಿರಲ್ಲ, ಮಳೆ ಬಂದರೆ ಡ್ರೈನೇಜ್ ನೀರೆಲ್ಲ ರೋಡ್ಗೆ ಬಂದಿರುತ್ತೆ, ಅಷ್ಟು ಅಸಹ್ಯವಾಗಿರುತ್ತೆ. ಒಂದು ತಿಂಗಳಾದ್ಮೇಲೆ ನಿಮ್ಮ ಏರಿಯಾದಲ್ಲಿ ಫಂಕ್ಷನ್ ಇಟ್ಟು ಕರೆದ್ಬಿಟ್ಟುಗಳೇ ಹೂವಿನಾರ ಹಾಕ್ಬಿಟ್ಟು ಅಣ್ಣ ಬಂದ ಅಂತ ಓಡೋಗ್ತೀರ. ಈಗ ಯಾರಿಗೆ ಅಣ್ಣ ಅವರು? ಫಸ್ಟ್ ತಿಳ್ಕೊಳ್ಳಿ ನೀವು, ರಾಜರ ವ್ಯವಸ್ಥೆ ಅಲ್ಲ ಇದು. ಅಣ್ಣ ಅದು ಇದು ಇದ್ದರೆ ಅದು ಅವ್ರ ಮನೆಗೆ. ನೀವು ಆ ಥರ ಮೆರೆಸಿ, ಆ ಥರ ಒಂದು ರೌಡಿ ಥರ ಕ್ರಿಯೇಟ್ ಮಾಡಿ ಎಲ್ಲರಿಗೆ ಚೂ ಬಿಟ್ಟು ತಿರ್ಗಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋರು ನೀವೇ, ತಿರ್ಗಾ ಈ ಥರ ಸಾಲ್ವ್ ಆಗ್ತಿಲ್ಲ ಅನ್ನೋರು ನೀವೇ. ನೋಡಿ, ಇವಾಗಾದರೂ ಸ್ವಲ್ಪ ಯೋಚನೆ ಮಾಡಿ, ನಿಜವಾಗ್ಲೂ ಕಾರಣ ಯಾರು? ನಾವೇನೇ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರು ರಾಜಕಾರಣಿಗಳಾಗಿರ್ಬೋದು, ಇದರಲ್ಲಿ ಯಾರದೇ ಇನ್ವಾಲ್ವ್ಮೆಂಟ್ ಇರಲಿ, ಅದಕ್ಕೆ ಮೂಲ ಕಾರಣಗಳು ನಾವೇ ಕೂತು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಫಸ್ಟು ನಾವು ನಾಚಿಕೆ ಮಾನ ಮರ್ಯಾದೆಯಿಂದ ಬದುಕಬೇಕು. ಇದರಲ್ಲಿ ಎಲ್ಲರೂ
ಎಲ್ಲರೂ ಅಂದರೆ ಯಾರು? ಪ್ರತಿಯೊಬ್ಬ ಭಾರತೀಯ ಪ್ರಜೆ ಇನ್ಕ್ಲೂಡಿಂಗ್ ಮೀ. ನಮಗೆ ರೆಸ್ಪಾನ್ಸಿಬಿಲಿಟಿ ಇದೆ. ಈ ಮಾತುಗಳು ಎಲ್ಲರಿಗೂ ಅವಲಂಬಿಸ್ತದೆ. ಒಂದು ನೀವು ತಿಳ್ಕೊಳ್ಳಿ, ಇದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿರೋಂಥ ವಿಚಾರ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.